ವಶೀಕರಣ ವಿದ್ಯೆ ನಮ್ಮಲ್ಲಿ ಯಾರಿಗೆ ಗೊತ್ತಿದೆ? ಅದನ್ನ ಮಾಡೋದ್ರಿಂದ ಯಾರಿಗೇನು ಲಾಭ? ಅಜ್ಜಿ, ನನಗೆ ಮೊದಲಿಂದಾನೂ ಅಮೃತ ಮೇಲೇನೆ ಅನುಮಾನ. ಅದಕ್ಕೋಸ್ಕರ ಸಾಕ್ಷಿ ತಗೊಂಡು ನಾನು ಅವತ್ತು ಬಂದಿದ್ದೆ. ಅದನ್ನೆಲ್ಲ ಇಲ್ಲ ಅಂತ ಅನ್ನಿಸ್ಬಿಟ್ಲು. ಅವಳೆ ಯಾಕೆ ಕೆಲಸ ಎಲ್ಲ ಮಾಡಿರಬಾರ್ದು? ಆವತ್ತು ನಾನು ತಂದ ಸಾಕ್ಷಿನ ನೀವು ನಂಬಲೇ ಇಲ್ಲ ಅಜ್ಜಿ. ಅದೇ ಅಜ್ಜಿ, ಅವತ್ತು ರಾತ್ರಿ ನೀವು ನಮ್ಮನ್ನು ಬೈದ್ಬಿಟ್ಟು ಓಡಿಸ್ಬಿಟ್ರಲ್ವಾ? ಅದಕ್ಕೂ ಮುಂಚೆ ಮಯೂರಿ ಮೊಬೈಲಲ್ಲಿರೋ ಸಾಕ್ಷಿನ ಡಿಲೀಟ್ ಮಾಡಿ ನೀವೇ ನಮ್ಮನ್ನು ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಟ್ರಲ್ಲ. ನಾನು ನಿಮ್ಮನ್ನ ಬೈಲಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲಪ್ಪ. ಅದೇ ಅಜ್ಜಿ, ನೀವು ಅಂದರೆ ನಿಮ್ಮ ವೇಷದಲ್ಲಿ ಇದ್ರಲ್ಲ ಅವರು ಅಂತ ನಾನು ಹೇಳಿದ್ದು. ಅಂದರೆ ಮೊಬೈಲ್ ಇದ್ದಿದ್ದ ಫೋಟೋನ ಅಳಿಸಿ ನಾನು ನೋಡ್ದ ಹಾಗೆ ಮಾಡಿ ನನ್ನ ವೇಷದಲ್ಲೇ ಬಂದು ನಿಮ್ಮನ್ನು ಬೈದು ಹೊರಗಡೆ ಕಳಿಸಿದ್ದಾರೆ ಅಂದರೆ ಯಾರೋ ಮಹಾಮಾಯಾವಿನೇ ಇರಬೇಕು. ಯಾರೋ ಸರಿಯಾಗಿ ವಂಚ ಹಾಕಿ ಇದನ್ನೆಲ್ಲ ಮಾಡ್ತಿದ್ದಾರೆ ಕಣೆ. ಯಾಕೋ ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾ ಆತಂಕ ಆಗ್ತಿದೆ. ನಮ್ಮ ಮನೇಲಿ ವಶೀಕರಣ ಮಾಟ ಮಂತ್ರ ಮಾಡೋರು ಯಾರು? ಅಮೃತನ? ವಿಷ್ಣುನ? ರುದ್ರನ? ಚೇಚೆ, ವಿಷ್ಣು ರುದ್ರ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹೊಡೆಯೋದು ಅಮೃತ. ಅವಳೇನಾದರೂ ಮಾಡಿಸಿರ್ಬೋದಾ? ಹೌದು, ಅವಳೇ. ಅವಳ ಹತ್ರ ಏನೋ ಶಕ್ತಿ ಇದೆ. ಅವಳು ಅಂದ್ರೆ ಯಾರೋ ಅಜ್ಜಿ? ಅವಳೇ ಕಣೆ, ಅಮೃತ. ಅವಳು ನಾವು ಅಂದ್ಕೊಂಡ ಹಾಗೆ ಸಾಮಾನ್ಯದವಳಲ್ಲ. ಅವಳ ಹತ್ರ ಏನೋ ಶಕ್ತಿ ಇದೆ. ಹೇಳಿದ್ನಲ್ಲ ಅಜ್ಜಿ, ನನಗೂ ಅವಳ ಮೇಲೇನೆ ಅನುಮಾನ. ಆದರೆ ಅದನ್ನೆಲ್ಲ ಹೇಗೆ ಪತ್ತೆ ಹಚ್ಚೋದು? ಅಮೃತ ದೇಹದಿಂದ ನನಗೆ ಒಂದೆರಡು ಹನಿ ರಕ್ತ ಬೇಕಾಗಿತ್ತಮ್ಮ. ಆದ್ರೆ ಯಾಕೆ ಏನು ಅಂತೆಲ್ಲ ಹೇಳೋ ಪರಿಸ್ಥಿತಿಲಿ ಸದ್ಯಕ್ಕೆ ನಾನಿಲ್ಲ. ಮುಂದೆ ಎಲ್ಲ ವಿವರವಾಗಿ ಹೇಳ್ತೀನಿ. ಸದ್ಯಕ್ಕೆ ಅಮೃತ ರಕ್ತನ ತಂದುಕೊಡೋ ವ್ಯವಸ್ಥೆ ಮಾಡು. ರುದ್ರ ಯಾವುದೋ ರಹಸ್ಯ ಕಂಡಿಡಿಯಕ್ಕೆ ಅಂತ ಅಮೃತನ ರಕ್ತ ತಗೊಂಡೋದ್ನಲ್ವಾ? ಅವನು ಯಾವ ರಹಸ್ಯದ ಬಗ್ಗೆ ಮಾತಾಡ್ತಿದ್ದ? ಅವನಿಗೂ ನಮ್ಗಾದ ಹಾಗೆ ಅನುಭವ ಏನಾದ್ರೂ ಆಗಿದ್ಯಾ? ಇಲ್ಲ ಇಲ್ಲ, ಆ ಅಮೃತ ಹಿಂದೆ ಏನೋ ದೊಡ್ಡ ರಹಸ್ಯನೇ ಇದೆ. ಅದೇನು ಅಂತ ಪತ್ತೆ ಮಾಡಬೇಕು. ಹೇಗೆ ಪತ್ತೆ ಮಾಡೋದು? ಅಜ್ಜಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು ಅಂತ ಹೇಳಿ. ನಾವು ತುಂಬ ಹೊತ್ತು ಹೊರಗಡೆನೇ ಇದ್ರೆ ಮನೆಯವ್ರಿಗೆ ಅನುಮಾನ ಬರುತ್ತೆ. ಬೇಗ ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಹೋಗೋಣ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್